ಅರ್ಪಿತ ಇಷ್ಟೆಲ್ಲ ಪ್ಲಾನ್ ಮಾಡಿ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಸಿ ನನ್ನ ಜೈಲಿಗೆ ಸಿರಾಗಿ ಮಾಡಿದ್ಲು. ನಮ್ಮ ಮನೆಯವರೆಲ್ಲ ನನ್ನ ಕೊಲೆಗಾರ ಅಂತ ನಂಬಿಸ್ಬಿಟ್ಲು. ಬೇರೆ ಯಾರಾದ್ರೂ ನನ್ನ ಕೊಲೆಗಾರ ಅಂತ ಅಂದ್ಕೊಂಡಿದ್ರೆ ಪರವಾಗಿರ್ಲಿಲ್ಲ. ನನ್ನ ಹೆತ್ತ ತಾಯಿನೂ ನನ್ನ ಕೊಲೆಗಾರ ಅಂತ ಅಂದ್ಕೊಂಡಿದ್ದಾರಲ್ಲ. ಇಲ್ಲ, ಹೇಗಾದ್ರೂ ಮಾಡಿ ಅಮ್ಮನಿಗೆ ಸತ್ಯ ಹೇಳಲೇಬೇಕು. ಏನಾದ್ರೂ ಪ್ಲಾನ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು. ಹೊಟ್ಟೆ ನೋವು ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ ಅಮ್ಮ. ಹೊಟ್ಟೆ ನೋವು ಹೊಟ್ಟೆ ನೋವು ಸರ್, ಹೊಟ್ಟೆ ನೋವು ಸರ್, ತಡ್ಕೊಳಕ್ ಆಗ್ತಿಲ್ಲ ಸರ್. ಹೊಟ್ಟೆ ನೋವು ಹೊಟ್ಟೆ ನೋವು. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ. ಹಾಗಾಗಲ್ಲ ಸರ್ ನಿಮ್ಮ ಅಣ್ಣ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದೇನೆ ಸರ್. ಯಾರಿಗ್ರಿ ಅಣ್ಣ? ಸಾಕ್ಷಿಗೆ ಯಾವತ್ತು ಆಕ್ಸಿಡೆಂಟ್ ಮಾಡಿದ್ನೋ ನನ್ನ ಅವನ ಸಂಬಂಧ ಕಿತ್ತೋಯ್ತು. ನನಗೆ ಯಾವ ಅಣ್ಣನೂ ಇಲ್ಲ. ಅದೇ ಸರ್, ಆರೋಪಿ ಆದಿತ್ಯ ಹೊಟ್ಟೆ ನೋವು ಅಂತ ಬಾಡಿ ನರಳಾಡ್ತಾ ಇದ್ದಾನೆ ಸರ್. ಸತ್ರೆ ಸಾಯ್ಲಿ ಬಿಡ್ರಿ, ದಿನ ಸಾಯೋರ್ಗೆ ಅಳೋರು ಯಾರೋ ಅನ್ನೋ ಹಾಗೆ ಇಂಥ ಕ್ರಿಮಿನಲ್ ಸತ್ರೆ 10 ಜೀವ ಆದ್ರೂ ಉಳಿಯತ್ತೆ. ಸಾಕ್ಷಿ ಮಗುನ್ ಕೊಂದೋ ಇವನು ಇಲ್ಲೇ ಸತ್ರು ಯಾರಿಗೂ ಲಾಸ್ ಇಲ್ಲ. ಸರ್ ಅವ್ರು ನಿಮ್ಮಣ್ಣ. ಸಾರಿ ಸರ್, ಸ್ಟೇಷನಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಿಮ್ಮ ತಲೆಗೆ ಬರುತ್ತೆ ಸರ್. ಒಪ್ಕೊಳ್ಳಿ ಸರ್, ಪ್ಲೀಸ್ ಸರ್. ಅಮ್ಮ ಹೊಟ್ಟೆ ನೋವು, ಅಮ್ಮ ಹೊಟ್ಟೆ ನೋವು. ಹಲೋ ಆಂಬ್ಯುಲೆನ್ಸ್. ಬೇಗ ಕರ್ಕೊಂಬನ್ರಿ. ಹುಷಾರು. ಏನೋ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾನೆ, ಪ್ಲೀಸ್ ಚೆಕ್ ಮಾಡಿ. ಬೇಗ ಕರ್ಕೊಂಡೋಗಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಇವ್ರು ನಾಟಕ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ಲೀಸ್ ಸರಿಯಾಗಿ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಹೊಟ್ಟೆ ನೋವು ಹೊಟ್ಟೆ ನೋವು. ನೀವು ನಿಮಿಷ ಆಚೆ ಇರಿ. ಹೊಟ್ಟೆ ನೋವು. ನೀವೇ ನನ್ನ ಕಾಪಾಡಬೇಕು ಡಾಕ್ಟರ್, ಪ್ಲೀಸ್. ಇಲ್ಲ ಅಂತ ಹೇಳ್ಬಿಡಿ. ಏನ್ರಿ ನಾಟಕ ಆಡ್ತಾ ಇದ್ದೀರಾ? ಹೊಟ್ಟೆ ನೋವು ಅಂತ ಇಲ್ಲಿಗೆ ಬಂದಿದ್ದೀರಾ? ನೀವು ಪೊಲೀಸಿಗೆ ಮೋಸ ಮಾಡ್ಬೋದು, ಅದು ನನಗಲ್ಲ. ಇರಿ, ಇನ್ಸ್ಪೆಕ್ಟರ್ ಕರಿತೀವಿ. ಇಲ್ಲ ಡಾಕ್ಟರ್, ನಾನು ನಾಟಕ ಮಾಡ್ತಿಲ್ಲ ಡಾಕ್ಟರ್. ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ ಡಾಕ್ಟರ್. ಇದೇ ಹಾಸ್ಪಿಟ್ಲಲ್ಲಿ ಸಾಕ್ಷಿ ಅಂತ ಒಬ್ಬರು ಪೇಷಂಟ್ ಅಡ್ಮಿಟ್ ಆಗಿದ್ದಾರಲ್ಲ, ಅವ್ರ ಅಣ್ಣ ಡಾಕ್ಟರ್ ನಾನು. ಹಾಗಾದ್ರೆ ನೀವೇನು ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋದು? ಇಲ್ಲ ಡಾಕ್ಟರ್, ನಾನು ಯಾವ ತಪ್ಪು ಮಾಡಿಲ್ಲ ಡಾಕ್ಟರ್. ಆದ್ರೆ ನಾನೇ ಮಾಡಿದ್ದು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ನೀವೇ ಯೋಚನೆ ಮಾಡಿ ಡಾಕ್ಟರ್, ಒಬ್ಬ ಅಣ್ಣನಾಗಿ ತಂಗಿ ಸಾಯ್ಲಿ ಅಂತ ಯಾರು ತಾನೇ ಇಷ್ಟಪಡ್ತಾರೆ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ. ಸುಮ್ಮನೆ ಆಕ್ಸಿಡೆಂಟ್ನ ನಾನೇ ಮಾಡಿದ್ದು ಅಂತ ಈ ಕೇಸಲ್ಲಿ ಸಿಕ್ಕಾಕೊಂಡಿದ್ದೀನಿ ಡಾಕ್ಟರ್. ನನಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಮಗ ಇಲ್ಲಿಗೆ ಬರೋ ಕೈದಿಗಳೆಲ್ಲ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಬರ್ತಾರೆ. ನಾನು ಈಗಲೇ ಇನ್ಸ್ಪೆಕ್ಟರ್ಗೆ ಹೇಳ್ತೀನಿ, ನೀವು ಹೊಟ್ಟೆ ನೋವು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಸತ್ಯವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ ಡಾಕ್ಟರ್, ಆದ್ರೆ ಎಲ್ಲರೂ ಹಾಗೆ ನಂಬಿದ್ದಾರೆ. ಅದಕ್ಕೆ ನನಗೇನೂ ಬೇಜಾರಿಲ್ಲ. ಆದ್ರೆ ನನ್ನ ಹೆತ್ತ ತಾಯಿ ಕೂಡ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಬಿದ್ದಾರೆ ಡಾಕ್ಟರ್. ಅದಕ್ಕೆ ಡಾಕ್ಟರ್, ನಾನು ಅವ್ರನ್ನ ಮೀಟ್ ಮಾಡಿ ನಾನೇನು ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಹೇಳ್ಬೇಕು. ಅದು ಒಂದೇ ಕಾರಣಕ್ಕೆ ನನಗೆ ಹೊಟ್ಟೆ ನೋವು ಅಂತ ನಾಟಕ ಮಾಡಿ ಇಲ್ಲಿ ಬಂದಿದ್ದೀನಿ. ದಯವಿಟ್ಟು ನಮ್ಮ ಅಮ್ಮನ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಡಿ ಡಾಕ್ಟರ್. ನಿಮ್ಮ ಕಾಲಿಡ್ದು ಬೇಡ್ಕೋತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನಿಮ್ಮ ಕಾಲಿಡ್ದು ಬೇಡ್ಕೋತೀನಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನೋಡಿ, ನೀವು ಏನೇ ಹೇಳಿದ್ರು ನಾನು ನಿಮ್ಗೆ ಹೆಲ್ಪ್ ಮಾಡೋ ಪರಿಸ್ಥಿತಿ ಇರಲಿಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡೋಕೆ ಹೋದ್ರೆ ನಾಳೆ ದಿನ ನನ್ನ ತಲೆಗೆ ಬರುತ್ತೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಡಾಕ್ಟರ್. ಈಗ ನೀವು ನನ್ನ ಕೈ ಬಿಟ್ರೆ ಸಾಯೋವರೆಗೂ ನಮ್ಮಮ್ಮ ನಾನೊಬ್ಬ ಕೊಲೆಗಾರ ಅಂತ ಅನ್ಕೊಂತಾರೆ ಡಾಕ್ಟರ್. ಅವರೊಬ್ಬರಿಗೆ ಸತ್ಯ ಗೊತ್ತಾದ್ರೆ ಸಾಕು, ಅವರೊಬ್ಬರಿಗೆ ಗೊತ್ತಾದ್ರೆ ಸಾಕು. ನನ್ನ ನೇಣು ಗಂಬಕ್ಕೆ ಹಾಕಿದ್ರು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಡಾಕ್ಟರ್ ನಾನು.
ಪ್ಲೀಸ್ ಡಾಕ್ಟರ್, ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಹೊಟ್ಟೆ ನೋವು ಅಮ್ಮ, ಹೊಟ್ಟೆ ನೋವು ಅಮ್ಮ, ತಡ್ಕೊಳಕ್ಕಾಗ್ತಿಲ್ಲಮ್ಮ. ಟೆಸ್ಟ್ ಮಾಡಿದ್ರ ಡಾಕ್ಟರ್? ಸುಳ್ಳು ಹೇಳ್ತಿದಂತ ನೀವು? ಇಲ್ಲ, ಅವ್ರು ನಿಜವಾಗ್ಲೂ ಹೊಟ್ಟೆ ನೋವಿದೆ. ಒಂದಿನ ಇಲ್ಲೇ ಅಡ್ಮಿಟ್ ಮಾಡಿದ್ರೆ ತುಂಬ ಒಳ್ಳೆಯದು. ವಾಟ್? ಅಡ್ಮಿಟ್ ಮಾಡಬೇಕಾ? ಹಾಂ, ಇವತ್ತೊಂದಿನ ಅವ್ರನ್ನ ಇಲ್ಲೇ ಅಡ್ಮಿಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿ, ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಇವನ್ನ. ಏನಾದರೂ ಆದರೆ ನೀವು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನೀವು ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆಯಿಂದ ಇನ್ಸ್ಪೆಕ್ಟರ್ ಹತ್ರ ನಿಮ್ಗೆ ಸ್ಟಮಕ್ ಪೇನ್ ಅಂತ ಸುಳ್ಳು ಹೇಳಿದ್ದೀನಿ. ನೀವು ಆ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಂಬಿಕೆ ಉಳಿಸ್ಕೊತೀನಿ ಡಾಕ್ಟರ್. ಹಾಕಿ ಇನ್ನೊಂದು ಹೆಲ್ಪ್ ಮಾಡ್ತೀರಾ? ಇನ್ನೊಂದು ಹೆಲ್ಪಾ? ಸರಿ, ಓಕೆ. ಸಾಕ್ಷಿಗೆ ಬ್ರೈನ್ ಸರ್ಜರಿ ಮಾಡಿದ್ರು ಕಾನ್ಶಿಯಸ್ ಬರೋ ಲಕ್ಷಣ ಕಾಣ್ತಿಲ್ಲ. ಅವಳ ಸ್ಥಿತಿ ಬಗ್ಗೆ ಡಾಕ್ಟರ್ ಯಾವ ಗ್ಯಾರಂಟಿನೂ ಕೊಡ್ತಾ ಇಲ್ಲ. ನನಗಂತೂ ಏನಾಗುತ್ತೇನೋ ಅಂತ ಭಯ ಆಗ್ತಿದೆ. ಮಾವ, ನೀವೇ ಹೀಗೆ ಹೇಳ್ಬಿಟ್ರೆ ನನ್ನ ಕೈ ಕಾಲೇ ಆಡಲ್ಲ. ಮಾವ, ಸಾಕ್ಷಿ ಇಲ್ಲದೆ ನಾನು ಬದುಕಿರಲ್ಲ ಮಾವ. ಅವಳು ಇಲ್ಲದೆ ಇರೋ ಜೀವನನ ನಂಗೆ ಕಲ್ಪನೆ ಮಾಡ್ಕೊಳಕ್ಕೂ ಆಗ್ತಿಲ್ಲ ಮಾವ. ಧೈರ್ಯ ತುಂಬ್ಕೊಳ್ಳಿ ರಂಜಿತ್, ಸಾಕ್ಷಿಗೆ ಏನೂ ಆಗಲ್ಲ. ಡ್ಯಾಡ್, ನೀವು ಅಷ್ಟೇ. ಇಂಥ ಟೈಮಲ್ಲಿ ನೀವು ಧೈರ್ಯ ತುಂಬಿಕೊಳ್ಬೇಕು. ಅಂಥದ್ರಲ್ಲಿ ಇಲ್ಲ ಆರ್ಯ, ನಾನು ಸಾಕ್ಷಿ ತಂದೆ. ಅವಳ ನಿಂತ ಸ್ಥಿತಿನಲ್ಲಿ ನೋಡಿ ನಾನು ಯಾರೇ ನೀವು? ಡಾಕ್ಟರ್ ಹೇಳಿದ್ದಾರೆ ಒಳಗಡೆ ಬಿಡ್ಬೇಕಂತೆ. ಸರಿ, 2 ನಿಮಿಷ ಟೈಮ್ ಇರೋದು, ಬೇಗ ಬನ್ನಿ. ಅಮ್ಮ, ಅಮ್ಮ, ಯಾಕೋ ಇಲ್ಲಿಗೆ ಬಂದಿದ್ಯಾ? ಯಾರಿಗೇನಾದ್ರೂ ಮಾಡಬೇಕು ಅಂತ ನಾಟಕ ಮಾಡ್ಕೊಂಡು ಬಂದಿದ್ಯಾ ಇಲ್ಲಿಗೆ? ಪ್ಲೀಸ್ ನನ್ನ ಮಾತು ನಮ್ಮಮ್ಮ. ನಿಜವಾಗ್ಲೂ ನನ್ನ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲಮ್ಮ. ಪ್ಲೀಸ್ ನನ್ನ ಮಾತು. ಬಾಯ್ ಮುಚ್ಚೋ. ನೀನೇ ನಾನು ನಿನ್ನ ನಂಬಲ್ಲ. ನೀನು ನಂಬಿದ್ದಕ್ಕೆ ಒಳ್ಳೆ ಪಾಠನೇ ಕಲಿಸಿದ್ಯಾ ನೀನು ನನಗೆ. ಎಲ್ಲರ ಎದುರು ನನ್ನ ತಲೆ ತೆಗ್ಸೋ ಹೋಗಿ ಮಾಡಿಬಿಟ್ಟಿಯಲ್ಲೋ. ಇನ್ನು ನಾನು ನಿನ್ನ ಮಾತು ನಂಬಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಮ್ಮ. ಇನ್ನು ಹೇಗೋ ಹೇಳಬೇಕು? ನನ್ನ ಎದುರುಗಡೆನೆ ರಂಜಿ ಜೊತೆ ನಡ್ಕೊಂಡಿದ್ದ ರೀತಿ ನಾನು ನೋಡ್ದೆ ಇಲ್ಲ. ಸೇಡಿಗೋಸ್ಕರ ಯಾರನ್ನು ಬೇಕಾದ್ರೂ ಕೊಲೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ನೀನು. ನಿನಗೆ ತಂದೆ, ತಾಯಿ, ತಂಗಿ, ತಮ್ಮ, ಅಜ್ಜಿ ಇವರೆಲ್ಲರಿಗಿಂತ ಕೋಪ, ತಾಪ, ದ್ವೇಷನೂ ಮುಖ್ಯ ಅಲ್ವಾ ನಿನಗೆ? ಪ್ಲೀಸ್ ಹಾಗೆ ಮಾತಾಡ್ಬೇಡಮ್ಮ. ನಾನು ನಿನ್ನ ಮಗಮ್ಮ. ನನ್ನ ಪಾಲಿಗೆ ನನ್ನ ಮಗ ಯಾವತ್ತೂ ಸತ್ತೋದ? ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ಅವಮಾನ ಆಗುತ್ತೆ.
ಇನ್ನೊಂದು ಸಾರಿ ಈ ರೀತಿ ನಾಟಕ ಮಾಡಿಕೊಂಡು ನನ್ನ ನೋಡೋದಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ಬಂದರೆ ನನ್ನ ಮಗ ಅಂತನೂ ನೋಡ್ದೆ ಹಾಲಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತೀನಿ. ಅಮ್ಮ, ನನ್ನ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಮ್ಮ, ಸಾರಿ. ಶೋಭಾ, ಶೋಭಾ, ನೀನಾದ್ರೂ ನನ್ನ ಮಾತು ನಂಬು ಶೋಭಾ. ಸತ್ಯವಾಗ್ಲೂ ಹೇಳ್ತಾ ನಾನು ಯಾವ ತಪ್ಪು ಮಾಡಿದೆ ಶೋಭಾ. ಸಾಕ್ಷಿಗೆ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಶೋಭಾ. ನಿನ್ ಮೇಲೆ ಆಡ ಶೋಭಾ, ನಿಜ ನಾನು ಯಾರಿಗೂ ಆಕ್ಸಿಡೆಂಟ್ ಮಾಡಿಲ್ಲ ಶೋಭಾ. ಶೋಭಾ, ಇದೆಲ್ಲ ಮಾಡಿರೋದು ಅರ್ಪಿತಾ ಶೋಭಾ. ನನ್ನ ಸಿಗಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿ ನಾನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಎಲ್ಲರ ಹತ್ರ ನಂಬಂಗ್ ಮಾಡಿದಲ್ ಶೋಭಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಶೋಭಾ, ಈ ಆಕ್ಸಿಡೆಂಟ್ ನಾನು ಮಾಡಿಲ್ಲ ಶೋಭಾ. ನನ್ನ ಮಾತು ತಪ್ಪು. ಪ್ಲೀಸ್ ಶೋಭಾ, ಶೋಭಾ, ನನ್ನ ಮಾತು ನಂಬು ಶೋಭಾ. ಆಟೋ ಬಂದು ಆಕ್ಸಿಡೆಂಟ್ ಮಾಡ್ತಲ್ಲ, ಅದು ಹೇಗೋ ಸಾಧ್ಯ? ನಿನ್ನ ಆಟೋ ಅಲ್ಲಿಗೆ ಹೇಗೋ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲ ಶೋಭಾ. ಆದ್ರೆ ನಾನು ದುಡ್ಡು ಕಲೆಕ್ಟ್ ಮಾಡ್ಕೊಳಕಂತ ಅಲ್ಲಿ ಹೋಗಿದ್ನಲ್ಲ, ಅವಾಗ ಆಟೋನ ಒಂದ್ ಕಡೆ ಪಾರ್ಕ್ ಮಾಡಿದ್ದೆ. ಬೇರೆ ಯಾರೋ ನನ್ನ ಆಟೋ ತಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ಆಕ್ಸಿಡೆಂಟ್ ನಾನೇ ಮಾಡಿರೋದು ಅಂತ ನಂಬಿಸಿದಾರೆ ಶೋಭಾ. ಶೋಭಾ, ಪ್ಲೀಸ್ ನನ್ನ ಮಾತು ನಂಬು ಶೋಭಾ. ಸಾಕ್ಷಿ ನನ್ನ ಪ್ರಾಣ ಅಂಥದ್ರಲ್ಲಿ ನಾನು ಅವಳಿಗೆ ಆಕ್ಸಿಡೆಂಟ್ ಮಾಡ್ತೀನ? ಒಂದೇ ಒಂದ್ಸತಿ ಹೇಳು ಶೋಭಾ, ನಂಬ್ತೀನಿ ಅಂತ ಹೇಳು ಶೋಭಾ. ಶೋಭಾ, ಪ್ಲೀಸ್ ಶೋಭಾ. ಶೋಭಾ, ಒಬ್ಳೆ ಶೋಭಾ, ಪ್ಲೀಸ್ ಶೋಭಾ. ಹೊಟ್ಟೆ ನೋವು ಅಂತ ಡ್ರಾಮಾ ಮಾಡ್ಕೊಂಡ್ಬಂದು ಯಾರಿಗೇನ್ ತೊಂದರೆ ಕೊಡ್ಬೇಕು ಅಂತಿದ್ಯೋ ಬೊಗಳು. ಪ್ಲೀಸ್ ನನ್ನ ಮಾತು ನಂಬು ಆರ್ಯ. ಏನೋ ನಂಬೋದು? ನೀನ್ ಒಳ್ಳೆ ಮಾತಿಗೆ ಬಗ್ಗಲ್ಲ. ಸ್ಟೇಷನ್ಗೆ ಬಾ, ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅರೆ ಪ್ಲೀಸ್, ಅವ್ರು ಹೇಳೋದನ್ನು ಪ್ಲೀಸ್, ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಬೇಡಿ. ಅದೇ ನಾನೇನು ಮಾಡಿಲ್ಲ ಆರ್ಯ. ಅದೇ ಪ್ಲೀಸ್ ನನ್ನ ಬಿಟ್ಟು ಆರ್ಯ. ಏನಾಯ್ತಾ? ಕಳ್ಳ ಹೊಟ್ಟೆ ನೋವು ಅಂತ ಡ್ರಾಮಾ ಮಾಡ್ಕೊಂಡು ಬೇರೆನೇನೋ ಪ್ಲಾನ್ ಮಾಡಿದ್ದ. ನಾನು ಯಾವ ಡ್ರಾಮಾನು ಆಡ್ತಿಲ್ಲ, ನಾನು ಯಾವ ಪ್ಲಾನು ಮಾಡ್ತಿಲ್ಲ. ಒಂದೇ ಒಂದ್ಸಲ ನಮ್ಮ ಅಮ್ಮನ ನೋಡಕ್ಕೆ ಅವಕಾಶ ಕೊಡೋ ಪ್ಲೀಸ್. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ನಡೆಯೋ. ಆರ್ಯ ಪ್ಲೀಸ್ ಆರ್ಯ, ಆರ್ಯ ನನ್ನ ಮಾತು ಕೇಳು ಆರ್ಯ. ಆರ್ಯ ಪ್ಲೀಸ್ ಆರ್ಯ, ನನ್ನ ಮಾತು ಕೇಳು ಆರ್ಯ. ಆರ್ಯ ಒಂದೇ ಒಂದ್ಸತಿ ಅಮ್ಮನ ಜೊತೆ ಮಾತಾಡ್ತೀನಿ ಆರ್ಯ. ಆದಿತ್ಯ, ನಿಂತ್ಕೊಳ್ಳೋ. ಆದಿತ್ಯ, ನಿಂತ್ಕೋ, ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ. ಆದಿತ್ಯ, ನಿಂತ್ಕೋ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಶೂಟ್ ಮಾಡ್ತೀನಿ.
ನಾನೇನು ಮಾಡಿಲ್ಲಮ್ಮ. ಅಮ್ಮ ನನ್ನ ನಮ್ಮಮ್ಮ, ಸಾಕ್ಷಿಗೆ ಆಕ್ಸಿಡೆಂಟ್ ನಾನು ಮಾಡಿಲ್ಲಮ್ಮ. ಅಮ್ಮ ನಾನೇನು ಮಾಡಿಲ್ಲಮ್ಮ. ಅಮ್ಮ ಹಾಗೆ ಆಕ್ಸಿಡೆಂಟ್ ಮಾಡಿಲ್ಲಮ್ಮ. ಇಂಥ ಪರಿಸ್ಥಿತಿಗೆ ತಂದ್ಕೊಂಡಿದ್ದ ನೋಡಿಮ್ಮ. ತನ್ನ ಕೋಪದಿಂದ, ಅವನ ಆತ್ರ ಬುದ್ಧಿಯಿಂದ ಇವತ್ತು ನಾವೆಲ್ಲರೂ ಅನುಭವಿಸ್ಬೇಕಾಗಿದೆ. 1000 ಸತಿ ಹೇಳ್ದೆ ಅವರಿಗೆ, ಕೋಪ ಮಾಡ್ಕೋಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಸಮಾಧಾನದಿರು ಅಂತ. ಈಗ ನೋಡಿಮ್ಮ, ಅವನು ಈ ರೀತಿ ಮಾಡಿರೋದ್ರಿಂದ ನಾವುಗಳು ತಾನು ಅನುಭವಿಸ್ತಾ ಇರೋದು. ಗುಂಡು ಹಾರಿಸೋ ಅಗತ್ಯ ಇರಲಿಲ್ಲ ಕಣೆ ಆರ್ಯಂಗೆ. ಅಕ್ಕನಿಗೆ ಹೀಗಾಗಿದ್ದಕ್ಕೆ ಸೇರ್ ತೀರ್ಸ್ಕೊಳ್ಳೋಕೆ ಒಂದು ಅವಕಾಶ ಅವನಿಗೆ. ಅವತ್ತು ನಾನು ಹೇಳಿದ ದಿನಾನೇ ನೀನು ಸೂರ್ಯ ಅವ್ರ ಮನೆಯಿಂದ ಹೊರಗೆ ಬಂದಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಡೆ ನಮಗೆ. ಏನೂ ಆಗಿರಲ್ವಲ್ಲ ಅದಕ್ಕೆ. ಗುಂಡು ತೆಗಿತಾರಂತೆ. ನಾನು ವಿಚಾರಿಸಿದೆ, ಚಿಕ್ಕದೊಂದು ಆಪರೇಷನ್ನು, ಜೀವಕ್ಕೆ ಯಾವ ತೊಂದರೆ ಇಲ್ಲ ಅಂತ ಹೇಳಿದರು. ಬೇಲ್ಗೆ ವ್ಯವಸ್ಥೆ ಮಾಡೋಣವಾ, ಲಾಯರ್ನ ಇಟ್ಟು. ಸೂರ್ಯ ಅವರನ್ನ ಆರ್ಯನ್ನ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಕೋರ್ಟಲ್ಲಿ ಶಿಕ್ಷೆ ಆದರೆ ಆದಿಗೆ ಅವನು ಕಳ್ಕೊಂಡ್ಬಿಡ್ತೀಯಲ್ಲ ನೀನು. ಈ ಕಡೆ ಮಗ ಇಂಥ ಸ್ಥಿತಿಯಲ್ಲಿದ್ದಾನೆ ಅಂತ ಕೊರಗ್ತಾ, ಆ ಕಡೆ ಸೂರ್ಯ ಆರ್ಯನ ಜೊತೆ ಸಂತೋಷವಾಗಿಲ್ಲ ಅಂತ. ಸಂತೋಷ ಅನ್ನೋದು ನಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಅಂತ ಅನ್ಸುತ್ತೆ. ಸಂತಾನಮ್ ಅಂತ ಒಬ್ರು ಒಳ್ಳೆ ಲಾಯರ್ ಇದ್ದಾರೆ ಕಡೆ, ವಿಚಾರಿಸಿ ನೋಡೋಣವಾ. ಆರ್ಯ ಆದಿತ್ಯಂಗೆ ಶೂಟ್ ಮಾಡಬಾರ್ದಾಗಿತ್ತು. ಆರತಿ ಅವ್ರ ಎದುರಿಗೆ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು. ಮೊದಲೇ ಅವರಿಗೆ ಮಗ ಅಂದರೆ ಮಮಕಾರ ಜಾಸ್ತಿ. ಅವನ ಮೇಲೆ ಇದ್ದು ಕೋಪ ಕಡಿಮೆ ಆಗಿ ಅವನ ಪರ ವಹಿಸಿದ್ರೆ. ಇಲ್ಲ ಮಾವ, ಅತ್ತೆಗೆ ಆದಿತ್ಯನ ಮೇಲೆ ತುಂಬಾ ಕೋಪ ಇದೆ. ಅವರು ಆದಿತ್ಯನ ಬಗ್ಗೆ ಸಾಫ್ಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಗೊತ್ತಲ್ಲ ರಂಜಿತ್, ಅವರಿಗೆ ಆದಿತ್ಯ ಅಂದರೆ ಪ್ರಾಣ. ಬೇರೆಯವ್ರಿಗೆ ಏನಾದರೂ ತೊಂದರೆ ಇಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ಅವ್ರಿಗೆ ಬೇಕಾಗಿರೋದು. ಅದೆಲ್ಲ ಆವಾಗ ಮಾವ. ಈಗ ಅತ್ತೆ ಮನಸ್ಥಿತಿ ಬದಲಾಗಿದೆ. ಆದಿತ್ಯ ಯಾವಾಗ ಸಾಕ್ಷಿನ ಸಾಯಿಸೋದಕ್ಕೆ ಹೊರಟ್ನೋ, ಆದಿತ್ಯನ ಮೇಲಿದ್ದ ಪ್ರೀತಿ ವಾತ್ಸಲ್ಯ ಎಲ್ಲ ಸತ್ತು ಹೋಗಿದೆ ಮಾವ. ನನಗೆ ನಂಬಿಕೆ ಇಲ್ಲ ರಂಜಿತ್. ಏನೇ ಆದರೂ ಆರತಿ ಅವ್ರ ಎದುರಿಗೆ ಆರ್ಯ ಆದಿತ್ಯಂಗೆ ಶೂಟ್ ಮಾಡಬಾರ್ದಾಗಿತ್ತು. ಆರ್ಯ, ಆರತಿ ಅವ್ರು ಏನು ಮಾಡ್ತಿದ್ದಾರೆ ಒಳಗೆ? ಆದಿತ್ಯಂಗೆ ಅರ್ಜೆಂಟಾಗಿ ಬ್ಲಡ್ ಬೇಕಿತ್ತಂತೆ, ನಾನೇ ಕೊಡ್ತೀನಿ ಅಂತ ಹೋದ್ರು. ನೀನು ಅವನಿಗೆ ಶೂಟ್ ಮಾಡೋ ಅಗತ್ಯ ಇರಲಿಲ್ಲ ಕಣೋ. ಇಲ್ಲ ಡ್ಯಾಡ್, ಅವನಿಲ್ಲ. ಅವನು ಏನು ಮಾಡ್ತಿರ್ಲಿಲ್ಲ. ಅವ್ರ ತಾಯಿನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದ ಅಷ್ಟೇ. ನೀನು ದುಡುಕ್ಬಿಟ್ಟೆ. ಇಲ್ಲ ಡ್ಯಾಡ್, ನಾನು ಹೇಳು. ನಿನ್ನ ಮನಸ್ಸಲ್ಲಿ ಆದಿತ್ಯ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡ್ದೋ ಅನ್ನೋ ವಿಚಾರ ಕೊರಿತಾ ಇತ್ತು. ನಿನ್ನ ಮನಸ್ಸಲ್ಲಿ ದ್ವೇಷ ಬೆಳೆದಿದೆ. ಆ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು, ಶೂಟ್ ಮಾಡಿಬಿಟ್ಟೆ ಅಲ್ವಾ? ಬುಲೆಟ್ ಕಾಲಿಗೆ ಬಿತ್ತು, ಗುರಿ ತಪ್ಪಿ ಬೆನ್ನಿಗೆ ಬಿದ್ದಿದ್ರೆ ಆದಿತ್ಯ ಹೋಗ್ಬಿಡ್ತಿದ್ದ ಕಣೋ.